ಮೂರು ಹೊತ್ತೂನು ಟಿಫನ್ ಲಂಚೆ ಮಾಡ್ಕೊಂಡಿದ್ರೆ ಒಬ್ಬ ಮೇಯರ್ ಆದವನು ಜನಗಳ ಸಮಸ್ಯೆನ ಹೇಗ್ ತೀರಿಸ್ತಾನೆ? ಸರಿ ಸರಿ, ಕೋಪ ಮಾಡ್ಕೋಬಿಡಿ, ವಿಷಯ ಹೇಳಿ. ಈಗ ನಾವ್ ಒಂದ್ ಅಂಗಡಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಂದ್ ಸೋಪು ದುಡ್ಡು ಕೊಟ್ಟ ಮೇಲೆ ಸೋಪ್ ಕೊಡ್ಬೇಕು ತಾನೆ? ಕೊಡಲ್ಲ ಅಂತಂದ್ರೆ ಚೀಟಿಂಗು. 420. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? 2 ವರ್ಷ ಜೈಲೂಟ. ಅದೇ ತರನೇ ಕಾರ್ಪೊರೇಷನ್ಗೆ 6 ತಿಂಗಳಿಗೆ ಒಂದ್ಸಲ ನಾವು ನೀರಿನ ಟ್ಯಾಕ್ಸ್ ಕಟ್ತೀವಿ. ಇವ್ರು ನೀರ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ಅದು ಕೂಡ ದೊಡ್ಡ ಚೀಟಿಂಗ್. ಹಾಗಾದ್ರೆ ಇವ್ರನ್ನ ಏನಂತೀರಾ? ಅವರು 420ನೇ. ಏನ್ ಸರ್ ಹೇಳು, ಯಾರನ್ನ 420 ಅಂತಿದ್ದೀರಾ? ನೀನ್ ಮೇಯರ್ ತಾನೆ? ಹೌದು. ಅವ್ರು ಟ್ಯಾಕ್ಸ್ ಕಟ್ಟಿದಾರ ತಾನೆ? ನೀರ್ ಕೊಡ್ಬೇಕೋ ಬೇಡವೋ? ನೀನ್ ಮೇಯರ್ ಆಗಿದ ತಕ್ಷಣ ಆಡಿದ ಆಟನೇ ಆಗೋಗ್ಬಿಡ್ತಾ? ಇಲ್ಲಿ ನೋಡು, ನೀನು ಜೈಲ್ಗೆ ಹೋಗ್ಬೇಕು, ಜೈಲ್ ಊಟ ತಿನ್ಲೇಬೇಕು. ನೀನ್ ಮೇಯರ್ ಆಗಿರೋ ಕಾರಣಕ್ಕೆ ಬಿಸಿ ಬಿಸಿ ಊಟಕ್ಕೆ ತುಪ್ಪ ಹಾಕೊಡಕ್ ಹೇಳ್ತೀನಿ, ಓಕೆನಾ? ಏನ್ ಗುರಾಯಿಸ್ತೀಯಾ? ಏನ್ ಸರ್ ಹಿಂಗ್ ಮಾತಾಡ್ತೀರಾ? ಮಳೆನೂ ಬಂದಿಲ್ಲ, ನೋಡಿದ್ರೆ ಕೆರೆಯಲ್ಲಿ ನೀರು ಇಲ್ಲ. ನಾನ್ ಎಲ್ಲಿಂದ ತೋಡ್ಕೊಡ್ಲಿ? ನೋಡ್ಬೇಕು. ಎಲ್ಲಿ ತೋಡ್ಲಿ? ಎಲ್ಲಾದ್ರೂ ಹೋಗಿ ತೋಡು. ಪಕ್ಕದ ರಾಜ್ಯದವರು ಅಲ್ಲಲ್ಲಿ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನೀರಿನ ವ್ಯವಸ್ಥೆ ಮಾಡ್ತಾ ಇದಾರೆ. ಆದ್ರೆ ನಮ್ಮಲ್ಲಿ ಹೆಂಗಂದ್ರೆ ಇಸ್ಕೊಂಡು ಕೆರೆ ಎಲ್ಲ ಮುಚ್ಚಾಕಿ ಫ್ಲಾಟ್ ಕಟ್ಟಕ್ ಬಿಡ್ತಾರೆ, ಲೇಔಟ್ ಮಾಡಕ್ ಬಿಡ್ತಾರೆ. ಆಗ ಜನರಿಗೆ ನೀರಲ್ಲಿ ಸಿಗುತ್ತೆ. ಸರಿಯಾದ ಪಾಯಿಂಟ್ ಹೇಳ್ತಾನೆ. ಇವ್ರು ಹೇಳ್ತಾ ಇರೋ ಪ್ರತಿಯೊಂದು ಮಾತು ನ್ಯಾಯಬದ್ಧವಾಗೇ ಇದೆ. ನೀರ್ಗೋಸ್ಕರ ಟ್ಯಾಕ್ಸ್ ತಗೊಂಡ್ಮೇಲೆ ಹೇಗಾದ್ರೂ ನೀರ್ ಕೊಡ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನೀರಿನ ಟ್ಯಾಕ್ಸ್ ತಗೊಳ್ಳೇಬಾರ್ದು. ಕೆರೆಯಲ್ಲಿ ನೀರಿಲ್ಲ, ಮಳೆ ಸರಿಯಾಗಿ ಬರ್ತಲ್ಲ ಅಂತ ಯಾವುದೇ ನೆಪ ಸುಮ್ನೆ ಮೇಯರ್ ಹೇಳಲೇಬಾರ್ದು. ಹಾಗಾಗಿ ಇಂದಿನಿಂದ ಚೆನ್ನೈ ನಗರದಲ್ಲಿ ನೀರ್ ಬರ್ದೇ ಇರೋಂತ ಮನೆಗಳು ಗ್ರಾಹಕರ ಕಾಯ್ದೆ ಪ್ರಕಾರ ಟ್ಯಾಕ್ಸ್ ಕಟ್ಬೇಕಾಗಿಲ್ಲ ಅಂತ ತೀರ್ಪು ಕೊಡ್ತಾ ಇದ್ದೀನಿ.